ಈ ಲವ್ ಸ್ಟೋರಿ ವಿಚಾರದಲ್ಲಿ ಯಾಕೋ ನನ್ನ ಟೈಮೇ ಸರಿ ಇರಲಿಲ್ಲ. ಹ್ಯೂಮನ್ ಬಿಹೇವಿಯರ್ ಬಗ್ಗೆ 3 Idiots ಅಲ್ಲಿ ಹೇಳಿದ್ದು ಅವತ್ತು ನನಗೆ ಅರ್ಥ ಆಯ್ತು. ನಾವು ಸಿಂಗಲ್ ಆಗಿದ್ರೆ ನಮಗ್ ನೋವಾಗುತ್ತೆ, ಅದೇ ನಮ್ಮ ಫ್ರೆಂಡ್ಸ್ ಎಲ್ಲ ಕಮಿಟ್ ಆಗಿದ್ರೆ ನಮ್ಗಿನ್ನೂ ಜಾಸ್ತಿ ನೋವಾಗುತ್ತೆ. ಅದಕ್ಕೆ ಅವ್ರು ಎಲ್ಲರಿಗೂ ಬುದ್ಧಿ ಕಲ್ಸೋದಕ್ಕೆ ಒಂದು ಡಿಸಿಷನ್ ತಗೊಂಡೆ. ಲೋಪು ಏನ್ ಮಾಡಕ್ ಹೊರಟಿದ್ಯೋ? ನನಗೆ ಗರ್ಲ್ ಫ್ರೆಂಡ್ ಸಿಕ್ ಲವ್ ಮ್ಯಾರೇಜ್ ಆಗೋವರೆಗೂ ಈ ಆಫೀಸಲ್ಲಿ ಯಾವ ಲವರ್ನು ಒಂದಾಗಕ್ ಬಿಡಲ್ಲ. ಲೋಚಿನಿ, ನಿನಗ್ ಪ್ರಸಾದ ಸಿಕ್ಕಿಲ್ಲ ಅಂತ ಅನ್ಬಿಟ್ಟು ದೇವಸ್ಥಾನಕ್ಕೆ ಬೀಗ ಹಾಕೋದು ತಪ್ಪು ಕಣ ಬಂಗಾರು. ಲೇ, ಏರಿಯಾ ಪೂರ್ತಿ ಕರೆಂಟ್ ಇಲ್ಲ ಅಂದ್ರೆ ಬೇಜಾರಾಗಲ್ಲ ಕಣ, ನಮ್ಮನೇಲಿ ಮಾತ್ರ ಕರೆಂಟ್ ಇಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ನೋಡು, ಈ ಆಫೀಸಲ್ಲಿ ನೀನ್ ಹೇಳ್ತಿರೋ ಹವಾ ಎಲ್ಲ ಮೇಂಟೈನ್ ಮಾಡ್ಬೇಕು ಅಂದ್ರೆ ಕನಿಷ್ಠ ಪಕ್ಷ ನೀನ್ ಟೀಮ್ ಲೀಡರ್ ಆಗ್ಬೇಕು ಕಣ. ಬಕೆಟ್ ಹಿಡಿಯಕ್ ನಾನು ರೆಡಿ ಇಲ್ಲ. ಮ್ಯಾನೇಜರು ಅಷ್ಟ್ ಟೈಮ್ ಇಲ್ಲ. ಹಾಳಾಗೋಗ್ಲಿ ಸಿಇಒನಾದ್ರೂ ಆಗ್ಬೇಕು ಕಣ. ಅಷ್ಟು ಏಜ್ ಇಲ್ಲ. ಏನಾಗ್ತಾ ಹೇಳ, ಹಾಳಾಗೋಗ್ಲಿ. ಬ್ಯಾಕ್ ಟು ಮೈ ಗುಡ್ ಓಲ್ಡ್ ಕಾಲೇಜ್ ಡೇಸ್. ನಾನಾಗ್ತೀಯಾ? ಅದಕ್ಕೂ ಮೇಲೆ ಟೆರರಿಸ್ಟ್ ಆಗ್ತೀಯಾ? ಅದಕ್ಕೂ ಮೇಲೆ ಗೊತ್ತಾಯ್ತಲ್ಲ ನಾವ್ ಏನಕ್ಕೆ ಹಿಂಗಾದ್ವಿ ಅಂತ. ಎನಿವೇಸ್, ಲೆಟ್ಸ್ ಕಂಟಿನ್ಯೂ ಅವರ್ ಜಾಬ್. ನಮಸ್ಕಾರ ಸರ್. ಯಾರಪ್ಪ ನೀವು? ನಾನ್ ಸರ್ ಕಟಿಂಗ್ ಮಾಡೋನು. ಯು ಮೀನ್ ಬಾರ್ಬರ್? ಎಸ್ ಸರ್. ನನಗೆ ಯೂಸ್ ಇಲ್ಲ. ಯೂಸ್ ಆಗುತ್ತೆ ಸರ್. ಹೌ ಮದ್ವೆ ನಿಲ್ಸೂರೆ ಮೀಸೆ ಬಳಸ್ಕೊತೀನಿ ಅಂತ ಚಾಲೆಂಜ್ ಮಾಡಿದಿರಲ್ಲ ಸರ್, ಅದಕ್ಕೆ ಪ್ರಿಪೇರ್ ಆಗಿ ಬಂದಿದ್ದೀನಿ ಸರ್. ನಾವು ಮೂವರ್ಸ್ ಅಂಡ್ ಪ್ಯಾಕರ್ಸ್ ಇಂದ ಬಂದಿದೀವಿ ಸರ್. ಮೂವರ್ಸ್ ಅಂಡ್ ಪ್ಯಾಕರ್ಸ್? ಮೀಸೆ ಬಳಸೋದ್ಮೇಲೆ ನಿಮ್ಗೆ ಅವಮಾನ ಆಗುತ್ತೆ. ಅವಮಾನ ಆದ್ಮೇಲೆ ನೀವು ಆ ಏರಿಯಾಯಿಂದ ಇನ್ನೊಂದು ಏರಿಯಾಗೆ ಶಿಫ್ಟ್ ಆಗೇ ಆಗ್ತೀರಾ. ಅವಾಗ ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಡೋಣ ಅಂತ ಬಂದೆ ಸರ್. ನೀವೇನ್ರಿ? ವಾಟ್ ಆರ್ ಯು? ಸರ್, ಇಷ್ಟೆಲ್ಲ ಅವಮಾನ ಆದ್ಮೇಲೆ ನೀವು ಇನ್ನ ಇದೇ ಕಂಪ್ನಿಯಲ್ಲಿ ಇರ್ತೀರಾ? ಚೆ ಬೇರೆ ಕಂಪ್ನಿಗೆ ಹೋಗ್ತೀರಾ ಅಲ್ವಾ? ಅದಕ್ಕೆ Naukri.com ಇಂದ ಬಂದಿದೀವಿ ನಿಮ್ ರೆಸ್ಯೂಮೆ ಇಸ್ಕೊಂಡು ಹೋಗೋದಿಕ್ಕೆ ಅಂತ. ನೀವೇನಪ್ಪ? ಇಷ್ಟೆಲ್ಲ ಆದ್ಮೇಲೆ ನಿಮಗ್ ಜಿಗುಪ್ಸೆ ಬರ್ದೇ ಇರುತ್ತಾ ಸರ್? ಡಿಪ್ರೆಷನ್ಗೆ ಹೋಗ್ಬಿಡ್ತೀರಾ ಸರ್? ಅದಕ್ಕೆ ಐ ಆಮ್ ಸೈಕಾಟ್ರಿಸ್ಟ್ ಡಾಕ್ಟರ್ ಸುದರ್ಶನ್. ಏನು ನೀವೆಲ್ಲ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಮದ್ವೆ ಕ್ಯಾನ್ಸಲ್ ಆಗತ್ತೆ ಅಂತ? ಆಫ್ ಕೋರ್ಸ್ ಸರ್. ನೋ ಚಾನ್ಸ್. ನಮಸ್ಕಾರ ಸರ್. ಯಾರಪ್ಪ ನೀನು? ನಾನು ಸರ್ HR. ಎಸ್, ನಿನ್ನೆ ಸಿಕ್ ಲೀವ್ ಅಲ್ಲಿ ಇದ್ದೆ. ತಾವು ಬಂದಿರೋ ವಿಷಯ ಗೊತ್ತಾಯ್ತು, ಅಂಡ್ ಆಲ್ಸೋ ತಾವ್ ಹಾಕಿರೋ ಚಾಲೆಂಜ್ ಬಗ್ಗೆನೂ ಗೊತ್ತಾಯ್ತು. ಹಲೋ. ಹಾ ಸರ್. ನೀನ್ ಆಫ್ಟರ್ ಆಲ್ HR. ಎಸ್ ಸರ್. ನಾನು ಬೋರ್ಡ್ ಮೆಂಬರ್. ಎಸ್ ಸರ್. ఈ మధ్య నిలుస్తా ట్రై చేస్తాను సార్. నేను చూస్తాను. ఐ విల్ ఆల్సో సీ. హ్యాపీ మ్యారీడ్ లైఫ్. ಸೊ ಮದುಮಗ ಅರ್ಜುನ್ ಅವರ ಹೇಳಿ. ಸ್ವಸ್ತಿಶ್ರೀ ಶಾಲಿವಾನ ಶಕ ವಿಳಂಬನಾಮ ಸಂವತ್ಸರದ ಹೇಮಂತ ಋತು ಮೃಗಶಿರ ಮಾಸ ಕೃಷ್ಣ ಪಕ್ಷದ ಏಕಾದಶಿ ಪುಣ್ಯ ದಿನದಂದು ತಾವೆಲ್ಲಿದ್ರಿ? ಪಾಪ ಹುಡುಗಂಗೆ ನಮ್ ಸಂಸ್ಕಾರದ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಎನಿವೇಸ್, ಜನವರಿ 1, 2019 ಎಲ್ಲಿದ್ರಿ? ಐ ವಿಲ್ ರಿಮೈಂಡ್ ಯು. ತಾವು ನಿಮ್ ಫ್ರೆಂಡ್ಸ್ ಜೊತೆ ಗೋಕರ್ಣ ಟ್ರಿಪ್ ಅಲ್ಲಿದ್ರಿ. 16 ಜನ ಫ್ರೆಂಡ್ಸ್ ಜೊತೆ ಹೋಗಿದ್ದು. ಆದ್ರೆ ಅಲ್ಲಿ ಇದ್ದಿದ್ದು ಬರೀ ಓನ್ಲಿ 15 ರೂಮ್ಸ್ ಅಷ್ಟೇ. ಅದ್ರಲ್ಲಿ ಯಾರೋ ಒಬ್ರು ದೊಡ್ಡ ಮನ್ಸ್ ಮಾಡ್ಬೇಕಾಗಿತ್ತು. ಬಾಸ್ ದೊಡ್ಡ ಮನ್ಸ್ ಮಾಡ್ತಾರೆ. ವಾಟ್ ಈಸ್ ರಾಂಗ್ ಇನ್ ಇಟ್? ಅದ್ರಲ್ಲಿ ಏನ್ ತಪ್ಪಿದೆ? ಅದೇ ಸರ್, ಕರೆಕ್ಟ್ ಸರ್. ಯಾವ್ದೋ ಒಂದು ಹುಡುಗಿಗೆ ತೊಂದರೆ ಆಗುತ್ತಂದ್ರೆ ಯಾರಾದ್ರೂ ಒಬ್ರು ಹೆಲ್ಪ್ ಮಾಡ್ಬೇಕು. ಬಟ್ 2,500 ರೂಪಾಯಿ ಕೊಟ್ಟು ಒಂದು ರೂಮ್ ಬುಕ್ ಮಾಡ್ದವ್ರಿಗೆ ಕೇವಲ 100 ರೂಪೀಸ್ ಕೊಟ್ಟು ಒಂದು ಎಕ್ಸ್ಟ್ರಾ ಬೆಡ್ ಇಸ್ಕೊಳಕ್ ಆಗ್ಲಿಲ್ವಲ್ಲ, ಅದೇ ಬೇಜಾರು. ಅದಾದ್ಮೇಲೆ ಇವ್ರು ವಾಪಸ್ ಬಂದ್ ಕೇವಲ 15 ಡೇಸ್ ಅಲ್ಲಿ ಆ ಹುಡುಗಿಗೆ ಪ್ರಮೋಷನ್ ಸಿಗುತ್ತೆ. 10% ಹೈಕ್ ಸಿಗದಿರೋ ಕಂಪ್ನಿಲಿ 25% ಹೈಕ್ ಸಿಗುತ್ತೆ. ನಿಜವಾಗ್ಲೂ? ರಿಯಲಿ ಸರ್, ಆ ಹುಡುಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ಲು ಸರ್. ಕರೆಕ್ಟ್ ಸರ್, ಕರೆಕ್ಟ್ ಸರ್. ಅದಾದ್ಮೇಲೆ ಬಾಸು ತಿರುಪತಿ, ಧರ್ಮಸ್ಥಳ, ಕುಕ್ಕೆ ಅಂತ ಎಲ್ಲಾ ಕಡೆಗೂ ರೌಂಡ್ಸ್ ಹೊಡಿಸ್ತಾರೆ. ದುರಾದೃಷ್ಟ ಏನು ಅಂದ್ರೆ ಅಷ್ಟೆಲ್ಲ ರೌಂಡ್ಸ್ ಹೊಡಿಸಿದ್ರು ಪಾಪ ಅವ್ರ ಪ್ರೀತಿನ ಅವ್ರು ಕಾಪಾಡ್ಕೊಳಕ್ ಆಗ್ಲಿಲ್ಲ. ಪ್ರೀತಿ, ಪ್ರೇಮ ಅಂಡ್ ಸ್ಕ್ರೀನ್ ಶಾಟ್ ಇದ್ಯಾವ್ದನ್ನು ಮುಚ್ಚಿಡಕ್ ಆಗಲ್ಲ. ಎನಿವೇಸ್, ನಮ್ಗೆ ಯಾಕವೆಲ್ಲ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಲೋಫರ್, ನಿನ್ ಜೊತೆ ಮದ್ವೆನಾ? ಪ್ರೀತಿ ಒಂದ್ ನಿಮಿಷ. ನನ್ನ ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಒಂದ್ ನಿಮಿಷ. ವಿದ್ಯೆಗೆ ಟೆಕ್ಸ್ಟ್ ಬುಕ್, ದುಡ್ಡಿಗೆ ಚೆಕ್ ಬುಕ್, ಪ್ರೀತಿಗೆ
ಹೋಟೆಲ್ ಬುಕ್ ಗಣೇಶಾಯ ನಮಃ. ಐ ಲವ್ ಬ್ಯಾಚುಲರ್ ಗಾಡ್ಸ್. ಬರ್ಲಾ ಸರ್? ಆಫ್ಟರ್ ಆಲ್ ಒಬ್ಬ ಹೆಚ್ಚ ನಾನೇನ್ ಮಾಡಕ್ಕಾಗತ್ತೆ ಸರ್. ಸಿ ಯು.